ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಚ್ಚಗೌಡ ಯೂಟ್ಯೂಬ್ ಚಾನಲ್. ನೋಡಿ, ಬಿಜಾಪುರ ಇಬ್ರಾಹಿಂ ರೋಜಾ ಕಾಣ್ತಾ ಇದೆ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮಂತ್ರಾಲಯ ಹೋಗೋಣ ಅಂತ. ನಾನು ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ. ಅವರು ಮುಂದೆ ಹೋಗ್ತವ್ರೆ. ಈಗ ಹೋಗ್ತಾ ಇದ್ದೀವಿ, ಬಸ್ಸಲ್ಲಿ ಹೋಗಬೇಕು. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಈಗ ನನ್ನ ಫ್ರೆಂಡ್ಸ್ ಬರ್ತಾವ್ರೆ. ಅದ್ವಿತಾ ಮುಂದೆ ನೋಡಿ. ಡುಮು ಆಯ್ ಮಾಡಿ ಹೇಳು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡ್ಗೆ. ಈಗ ರಾಯಚೂರು ಬಸ್ ಹತ್ಬೇಕು ನಾವು. ರಾಯಚೂರು ಬಸ್ಸಿಂದ ಹತ್ಬೇಕು. ಹಾಕವಾ? ಯಾಕೆ, ಏನಾಯ್ತು? ಕೊಡು, ಹಾಕೋಣ. ಬಾ, ಅಲ್ಲಿ ಅವ್ರು ಹೋದ್ರು. ಬಾ, ಏನು ಬೇಕು? ಅಣ್ಣ, ಒಂದು ಐಸ್ ಕ್ರೀಮ್ ಕೊಡಿ. ಇಲ್ಲಿ ತಗೊಳ್ಳೋಣ. ಅಲ್ಲಿ ಒಂದು ಬಾಲ್ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ತೆಗೆದುಕೊಂಡಿದ್ರೆ ಅದನ್ನ ಇವಳು ಕಿತ್ಕೊಂಡು ತಿಂತವಳೆ. ಕೊಡೆಯವಳು ಐಸ್ ಕ್ರೀಮ. ನಾಚಿ ಆಗಲ್ಲ ನಿಂಗೆ? ಸಣ್ಣ ಹುಡುಗಿ ಥರ ಕಿತ್ಕೊ ತಿಂತೀಯಲ್ಲ. ಎಲ್ಲ ಬಾಯಕ್ಕೆ ಯಾವಳಿಗೆ ಗೊತ್ತು. ಅದ್ವಿತಾ ಕೊಡೆ, ಚೂರು ಕೊಡೆ ಅದ್ವಿತಾ. ನೋಡಿ ಫ್ರೆಂಡ್ಸ್, ಸಣ್ಣ ಮಗುನ ಹತ್ರನೂ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಹಂಗೆ ಕಿತ್ಕೋತಾವಳೆ. ಅವಳು ಕಿತ್ಕೋತಿರೋದೇ ಇವಳು ಹೊಡಿತಿದ್ದಾಳೆ. ಯೂಟ್ಯೂಬಲ್ಲಿ ಯಾವುದೇ ಸ್ಟಾಪು? ಬಸವನ ಬಾಗೇವಾಡಿ ಬಸ್ ಸ್ಟ್ಯಾಂಡ್ ಇದ್ದೀವಿ ಫ್ರೆಂಡ್ಸ್. ಅದೇ ಕಣೆ. ನೋಡಿ ಫ್ರೆಂಡ್ಸ್, ಪಾಪ ಐಸ್ ಕ್ರೀಮ್ ತಿಂತಿದ್ದಾಳೆ. ಇವಳು ಕಿತ್ಕೊಳಕ್ಕೆ ಹೋಗ್ತಿದ್ದಾಳೆ ಈಗ್ಲೂ. ನೋಡಿ, ಕಿತ್ಕೊಂಡು ಸಣ್ಣ ಮಕ್ಳದ್ರೆಲ್ಲ ಕಿತ್ಕೋತಾಳೆ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ ಹೋಟೆಲಲ್ಲಿ. ಬೇಡ ಬಿಡು, ನನಗೆ ಅಷ್ಟು ಕ್ಯೂರಿಯಾಸಿಟಿ ಇಲ್ಲ. ಇದಕ್ಕೆ ಮಾತ್ರ ಚೆನ್ನಾಗಿ ಪೋಸ್ ಕೊಡ್ತಾಳೆ ನನ್ನ ಗೆಡ್ಡಿ. ಫ್ರೆಂಡ್ಸ್, ಈಗ ಬಂದ್ವಿ ನಾವು ಮಂತ್ರಾಲಯಕ್ಕೆ. ಜಸ್ಟ್ ಆಟೋದಲ್ಲಿ ಒಬ್ರಿಗೆ ಏನು 100 ರೂಪೀಸ್ ಏನೋ ತೊಗೊಂಡ್ರು ಆಟೋಯಿಂದ. ರಾಯಚೂರಿಂದ ಮಂತ್ರಾಲಯ ಟೆಂಪಲ್ ಹತ್ರನೇ ಬಿಡ್ತಾರೆ. ಒಬ್ರಿಗೆ 100 ರೂಪೀಸ್ ತೊಗೋತಾರೆ. ನೋಡಿ, ಈಗ ಜಸ್ಟ್ ಬಂದ್ವಿ. ಹಾಗೆ ಇವಾಗ ಹೋಗಬೇಕು ರೆಡಿ ಆಗೋಕ್ಕೆ. ಟೈಮ್ ಇವಾಗ 6:30 ಆಗಿದೆ. ಬಂದ್ವಿ. ನೋಡ್ತಿರ್ಬೋದು ನೀವೇ, ಸಂಡೇ ಇರೋದ್ರಿಂದ ಹೆವಿ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೇಗೆ ದರ್ಶನ ಬೇಗ ಆಗುತ್ತೋ ಇಲ್ವೋ ಅಂದ್ಕೊಂಡು ಹೋದ್ವಿ. ರೆಡಿ ಆಗಬೇಕೀಗ. ರೂಮ್ ನೋಡೋಣ ಅಂತ ಹೋಗ್ತಿದ್ವಿ. ಒಂದು ಹತ್ರ ಅಂತ ಕೇಳಿದ್ವಿ. 1,500 2,000 ಹೇಳಿದ್ರು. ಆಮೇಲೆ ಮುಂದೆ ಹೋಗ್ತಾ ಒಬ್ಬರು ಕಮ್ಮಿಗೆ ರೂಮ್ ಸಿಗುತ್ತೆ ಬನ್ನಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ರೆಡಿ ಆದ್ವಿ. ನೋಡಿ, ಇವಾಗಲೇ
ಇನ್ನು 6 ಗಂಟೆಗೇ ಇಷ್ಟೊಂದು ಜನ ರಶ್ ಇದ್ದಾರೆ. ಹೆವಿ ಟ್ರಾಫಿಕ್ಕು ಕೂಡ ಅಲ್ಲಿ ಜಾಮ್ ಆಗಿಬಿಟ್ಟಿತ್ತು. ಅಷ್ಟು ಜನ ಇದ್ದರು ಸಂಡೇ ಇರೋದ್ರಿಂದ. ಯಾರಾದರೂ ಬರೋ ಹಂಗಿದ್ರೆ ಸಂಡೇ ಬಿಟ್ಟು ಬೇರೆ ದಿನ ಎಲ್ಲ ಬೇಕಿದ್ದರೂ ಬನ್ನಿ, ಆದರೆ ಸಂಡೇ ದಿನ ಮಾತ್ರ ಹೆವಿ ರಶ್ ಇರುತ್ತೆ. ನಮಗಂತೂ ಏನು ಮಾಡೋದು, ಸಂಡೇ ದಿನ ಬಂದುಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಹೇಗಾಗುತ್ತೋ ದರ್ಶನ ಗೊತ್ತಿಲ್ಲ ಅಂದ್ಕೊಂಬಂದ್ವು. ನೋಡಿ, ಬೆಳಗ್ಗೆನೇ ಇಷ್ಟೊಂದು ಜನ ಆಗಲೇ ರೆಡಿಯಾಗಿ ದರ್ಶನಕ್ಕೆ ಅಂತ ನಿಂತ್ಕೊಬಿಟ್ಟಿದ್ರು. ಎಲ್ಲರನ್ನೂ ಒಂದೇ ಥರ ರೆಡಿ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾವಿವಾಗ ಮಂತ್ರಾಲಯ ಬಂದಿದ್ದೀವಿ. ಒಳಗಡೆ ರೆಡಿಯಾಗಿ ಈಗ ರೆಡಿಯಾಗಿದ್ದೀವಿ ನೋಡಿ. ಇವತ್ತು ಸಂಡೇ ಇರೋದ್ರಿಂದ ತುಂಬ ರಶ್ ಇದೆ. ನೋಡೋಣ ದೇವ್ರ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಇಲ್ಲಿ ನೋಡಿ. ಹಾಂ, ಸರಿ ಆಯಿತು. ದರ್ಶನ ಮಾಡ್ತೀನಿ. ಹಿಂಗೆ ಫೋಟೋ ತಗೋಬೋದು. ನೋಡಿ ಫ್ರೆಂಡ್ಸ್, ಟ್ರೆಡಿಷ್ನಲಾಗಿ ರೆಡಿಯಾಗಿ ಹೇಗೆ ಹೋಗ್ತಿದ್ದಾಳೆ ರೋಹಿಣಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಏನೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.